ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗ್ ಫ್ರಿಜ್ ಕ್ಲೀನಿಂಗ್ ಹಾಗೆ ಫ್ರಿಜ್ ಆರ್ಗನೈಸಿಂಗ್. ನಾನು ಯಾವ ರೀತಿ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತು ಆರ್ಗನೈಸ್ ಯಾವ ರೀತಿ ಮಾಡ್ಕೊಳ್ತೀನಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೈಪ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ತಾನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಫ್ರಿಜ್ ಡೀಪ್ ಕ್ಲೀನ್ ಮಾಡಿದ್ದೆ. ಬಟ್ ವೀಕ್ಲಿ ಒನ್ ಟೈಮ್ ನಾನು ಹೊಸದಾಗಿ ತರಕಾರಿಗಳನ್ನೆಲ್ಲ ತಗೊಂಡು ಬಂದಾಗ ಈ ರೀತಿ ಫುಲ್ಲಾಗಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ತರಕಾರಿಗಳನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀನಿ. ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಯಾವುದೇ ಎಲೆಕ್ಟ್ರಿಕ್ ವಸ್ತುಗಳನ್ನು ಕ್ಲೀನ್ ಮಾಡಬೇಕಾದ್ರೆ ಅದರ ಪ್ಲಗ್ಗನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡೋದು ತುಂಬಾನೇ ಒಳ್ಳೆಯದು. ಹಾಗಾಗಿ ನಾನು ಫಸ್ಟ್ ಮೊದಲೇ ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ. ಆಲ್ರೆಡಿ ನಾನು ವಾಷಿಂಗ್ ಮಿಷಿನ್ ಕ್ಲೀನ್ ಬಗ್ಗೆ ನಾನು ಹೇಳಿದಾಗಲೂ ನಾನು ಹೇಳಿದ್ದೆ. ಸೊ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕ್ಲೀನ್ ಮಾಡಬೇಕಾದ್ರೆ ಫಸ್ಟು ಪ್ಲಗ್ಗನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡೋದು ನಮಗೆ ಸೇಫ್ಟಿ ಅದು. ಸೊ ಹಾಗಾಗಿ ನಾನು ಇನ್ನೊಂದು ಸಲ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರಿಡ್ಜನ್ನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋದು ನಾನು ಇದೊಂದೇ ಥಿಂಗ್ಸು. ಇದಿಲ್ಲ ಅಂತ ಅಂದರೆ ಲೆಮನ್ ಸಾಲ್ಟ್ ಯೂಸ್ ಮಾಡ್ಕೊಳ್ತೀನಿ. ಸೊ ಲೆಮನ್ ಇರೋದ್ರಿಂದ ಲೆಮನ್ ಸಾಲ್ಟ್ ನಾನು ಯೂಸ್ ಮಾಡ್ತಾ ಇಲ್ಲ. ಫ್ರಿಡ್ಜಲ್ಲಿರೋ ಎಲ್ಲ ಥಿಂಗ್ಸನ್ನು ಹೊರಗಡೆ ಎತ್ತಿಟ್ಬಿಟ್ಟು ಫ್ರಿಡ್ಜನ್ನು ಎಂಟಿ ಮಾಡಿ ಲೆಮನ್ ಪೀಸಿಂದ ಫುಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದೊಂದು ವಸ್ತು ಇದ್ರೆ ಸಾಕು, ಫ್ರಿಡ್ಜ್ ಯಾವುದೇ ರೀತಿ ಸ್ಮೆಲ್ ಬರದೇನೆ ನೀಟಾಗಿ ವಾಶ್ ಮಾಡ್ಕೊಬಹುದು, ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ಫ್ರಿಡ್ಜ್ ಫುಲ್ಲಾಗಿ ಲೆಮನ್ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಓಪನಲ್ಲೇ ಬಿಟ್ಬಿಡ್ತೀನಿ. ನಾನು ಡೋರ್ನ ಓಪನಲ್ಲೇ ಬಿಟ್ಟು ಹಾಗೆ ಫ್ರಿಡ್ಜ್ ಥಿಂಗ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋವರೆಗೂ ಓಪನಲ್ಲೇ ಬಿಟ್ಬಿಟ್ಟು ಆಮೇಲೆ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ಇಷ್ಟೇ ನಾನು ಕ್ಲೀನ್ ಮಾಡುವಂಥದ್ದು. ಜಾಸ್ತಿ ಏನು ಸೋಪ್ ಎಲ್ಲ ಹಾಕಿ ಸ್ಕ್ರಬ್ ಎಲ್ಲ ಹಾಕಿ ಉಜ್ಜೋದಿಲ್ಲ. ಬಟ್ ಅಂದರೆ ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಅಷ್ಟೇನು ಗಲೀಜಿದೆ ಅಂತ ಅನಿಸೋದಿಲ್ಲ. ಮತ್ತು ಏನಾದರೂ ವಸ್ತುಗಳನ್ನಿಟ್ಟಾಗ ಸ್ಮೆಲ್ ಬರ್ತಾ ಇದೆ ಅಂದರೆ ಬೆಸ್ಟ್ ಆಪ್ಷನ್ನು ಲೆಮನ್ನ ಅರ್ಧ ಒಂದು ಕಟ್ ಮಾಡಿ ಫ್ರಿಡ್ಜಲ್ಲೇ ಇಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ. ಯಾವ ರೀತಿ ವಸ್ತುಗಳನ್ನು ಜೋಡಿಸಿ ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರಿಡ್ಜ್ ಸ್ಮೆಲ್ ಬರುತ್ತೋ ಇಲ್ವೋ ಅನ್ನೋದಕ್ಕೆ. ಸೊ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಫ್ರಿಡ್ಜಲ್ಲಿ ಇಡಬೇಕಾದ್ರೆ ಯಾವುದೇ ವಸ್ತುಗಳಾಗಲಿ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಸೊ ತಿರ್ಗಾ ಅದನ್ನು ನಾವು ಯೂಸ್ ಮಾಡೋದು ಓಪನಲ್ಲಿ ಹಾಗೆ ಇಡಬಾರ್ದು. ಫ್ರಿಡ್ಜಲ್ಲಿ ಇಡಬೇಕಾದ್ರೆ ಯಾವುದೇ ರೀತಿ ವಸ್ತುಗಳಾಗಲಿ ಹಾಗೆ ಕುಕ್ ಮಾಡಿ ಆಹಾರ ಪದಾರ್ಥಗಳನ್ನು ಉಳಿದಿದೆ ಅಂತ ಅನ್ನ ಆಗಿರ್ಬೋದು ಇಲ್ಲ ಸಾಂಬಾರ್ ಆಗಿರ್ಬೋದು ಮತ್ತು ಚಟ್ನಿಗಳು ಉಳಿದಿದೆ ಅಂತ ಸ್ಟೋರ್ ಮಾಡೋದು ತುಂಬಾ ಕಮ್ಮಿ. ನಮ್ಮ ಮನೇಲಿ ಯಾರು ತಿನ್ನೋದಿಲ್ಲ ಇಟ್ಕೊಂಡು ಯೂಸ್ ಮಾಡಿದ್ರೂ. ಸೊ ಅವಾಗಿಗೆ ಎಷ್ಟು ಬೇಕು ಅಷ್ಟು ಕುಕ್ ಮಾಡಿ ಅವಾಗಲೇ ಫ್ರೆಶ್ ಆಗಿ ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥದ್ದು. ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಊಟದ ಬಗೆಗೆ ತಿನ್ನೋದು ತುಂಬ ಜಾಸ್ತಿ. ನಮ್ಮ ಮನೇಲಿ ಫ್ರಿಜ್ಜಲ್ಲಿ ಸಿಗುವಂಥ ವಸ್ತುಗಳೇನು ಅಂತ ಅಂದರೆ ತರಕಾರಿಗಳಾಗಿರ್ಬೋದು, ಸೊಪ್ಪಾಗಿರ್ಬೋದು, ಬೆಣ್ಣೆ, ಮೊಸರು, ಮಜ್ಜಿಗೆ, ಸೊ ಹಾಲು, ಇಷ್ಟನ್ನ ನಾನು ಜಾಸ್ತಿ ಫ್ರಿಜ್ಜಲ್ಲಿ ಜೋಡಿಸಿರ್ತೀನಿ. ಹಾಗೆ ಫ್ರಿಜ್ ಅಂತ ಅಂದ್ರೇ ತುಂಬ ಕೆಡದಲೇ ಇರುವಂಥ ಅಂದರೆ ಒಂದು ವಾರದವರೆಗೂ ಕೆಡದೇ ಇರುವಂಥ ವಸ್ತುಗಳನ್ನು ಮಾತ್ರ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬಹುದು. ಫ್ರಿಜ್ಜಲ್ಲೂ ಅಷ್ಟೇ ಒಂದು ವಾರದ ಮೇಲೆ ಜಾಸ್ತಿ ಇಟ್ವಿ ಅಂತ ಅಂದರೆ ಅದರ ಟೇಸ್ಟೇ ಆಗಲಿ ಅದರಲ್ಲಿರುವಂಥ ಒಂದು ಒಳ್ಳೆ ಪೌಷ್ಟಿಕಾಂಶ ಏನಿರುತ್ತೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಒಂದು ಲಿಮಿಟ್ ಏನಂದರೆ ಒಂದು ವಾರದವರೆಗೂ ಅಷ್ಟೇ ಯಾವುದೇ ತರಕಾರಿ ಆದ್ರೂ ನೀಟಾಗಿ ಒಂದು ವಾರದವರೆಗೂ ಯೂಸ್ ಮಾಡ್ಕೊಬೋದು ಸ್ಟೋರ್ ಮಾಡ್ಕೊಂಡು. ಹಾಗೆ ಈ ಸಲ ಹಬ್ಬಗಳು ಕೂಡ ಒಂದಾದ್ಮೇಲೆ ಒಂದು ಬರ್ತಿರೋದ್ರಿಂದ ಈ ಹಬ್ಬ ಮಾಡಿ ಕ್ಲೀನಿಂಗ್ ಮಾಡೋ ಅಷ್ಟರಲ್ಲಿ ಇನ್ನೊಂದು ಹಬ್ಬಕ್ಕೆ ಈ ಕೆಲಸ ಒಂದು ಕಡೆ ಜಾಸ್ತಿ ಆಯಿತು ಅಂತ ಅಂದರೆ ಮಕ್ಕಳಿಗೆ ಸ್ಟಡೀಸ್ ಕೂಡ ನೋಡ್ಕೊಬೇಕು. ಮಕ್ಕಳಿಗೂ ಒಂದೇ ವೀಕಲ್ಲಿ ಒಂದೇ ಸಲ ಟೆಸ್ಟ್ ಮುಗ್ದೋಗ್ಬಿಡೋದು. ಇವಾಗ ಅನ್ಸಕ 10th ಆಗಿರೋದ್ರಿಂದ ಅವಳಿಗೆ ಬೇರೆ ವೀಕಲ್ಲಿ ಟೆಸ್ಟ್ ನಡೆಯುತ್ತೆ, ರಿತ್ವಿಕ್ನಿಗೆ ಬೇರೆ ವೀಕಲ್ಲಿ ಟೆಸ್ಟ್ ನಡೆಯುತ್ತೆ. ಸೊ ರಿತ್ವಿಕನ್ನ ಸ್ವಲ್ಪ ಪ್ರಿಪೇರ್ ಮಾಡಬೇಕು ನಾನು. ಏನಂದ್ರೆ ನಿಮ್ಮ ಸರ್ ಎಲ್ಲ ಸಬ್ಜೆಕ್ಟ್ಗಳು ಕಮ್ಮಿ ತೆಗ್ಬಿಟ್ಟಮ್ಮ ಎಕ್ಸಾಮಲ್ಲಿ. ಎಲ್ಲ ಸಬ್ಜೆಕ್ಟಲ್ಲೂ ಕಮ್ಮಿ ತೆಗ್ಬಿಟ್ಟು ಪೇಪರ್ ಕೊಟ್ಟವ್ರ? ಎಲ್ಲ ಸಬ್ಜೆಕ್ಟ್ಗಳು ಕಮ್ಮಿ ತೆಗ್ಬಿಟ್ಟೆ. ಒಂದು ಸಬ್ಜೆಕ್ಟ್ಗೆ ಜಾಸ್ತಿ ತೆಗ್ಬಿಟ್ಟು ಅಷ್ಟೇ. ಸುಳ್ಳು ಹೇಳ್ಬಿಡ. ಯಾಕಂದ್ರೆ ಫೇಲ್ ಅಂತ ಹಾಕೋರಲ್ಲ ರಿತ್ವಿಕ್. ಎಕ್ಸಾಮ್ ಪಡಿ ಇಟ್ಕೋಬೇಕಮ್ಮ. ಫೇಲಾ? ಫೇಲ್ ಅಂತ ಹಾಕೋರೆ. ನೀನೇ ಹೇಳ್ದಲ್ಲ ಕಮ್ಮಿ ತೆಗೆದಿದ್ದೀನಿ ಅಂತ. 20 ತೆಗೆದ ಎಕ್ಸಲೆಂಟ್ ಅಂತ ಇವಾಗ ಹಿಂಗ್ ಮಾಡು, ಹಿಂಗೆ ಬೆರಳು ಫಿಂಗರ್ ಆಟ ಮಾಡಿಮ್ಮ. ಹಾಗೆ ಒಂದು ಟೆಸ್ಟ್ ಪೇಪರ್ ಕೊಟ್ಟಿದ್ರು. ಸೊ ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ. ಸೊ ಎಕ್ಸಲೆಂಟ್ ಅಂತ ಹಾಕಿದ್ರು. ಅದನ್ನು ಅವನು ನನಗೆ ಬಂದ ತಕ್ಷಣ ಹೇಳ್ಬೇಕು ಅನ್ನೋ ಖುಷಿಲಿದ್ದ. ಸೊ ಮುಂಚೆನೇ ಅಪ್ಪ ಮಗ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅಂತ ಅನಿಸುತ್ತೆ. ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಅಮ್ಮ ನಾನು ಫೇಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದ. ಸೊ ನಾನು ಅವ್ನ ಪ್ರ್ಯಾಂಕ್ನೇ ಅವನಿಗೆ ಉಲ್ಟಾ ಮಾಡಿದ್ಮೇಲೆ ಅವ್ನ ಮುಖ ನೋಡಬೇಕಲ್ಲ. ಸೊ ನೀನು ಎಲ್ಲದರಲ್ಲೂ ಫೇಲ್ ಅಂತಲೇ ಬರೆದಿದ್ದಾರಲ್ಲ ಅಂದರೆ ಅಮ್ಮ ನಾನು ಎಕ್ಸಲೆಂಟ್ ಅಂತ ಹಾಕಿದ್ದಾರೆ ನನಗೆ ಅಂತ ಹೇಳ್ತಾ ಇದ್ದ. 2 ದಿನದಿಂದ ಬೆರಳು ತುಂಬ ನೋವಾಗಿತ್ತು. ಕ್ರಿಕೆಟ್ ಪ್ರಾಕ್ಟೀಸ್ ಹೋಗಿದ್ದಾಗ ಬಾಲ್
ಕಾಲು ಬಿದ್ದು ಕೈಗೆ ಏಟಾಗಿತ್ತು. ಸೊ ಹಾಗಾಗಿ ಎಕ್ಸಾಮ್ ಹೆಂಗೆ ಬರ್ದವನೆ ಅಂತ ನನಗೆ ಡೌಟ್ ಆಗ್ತಾಯಿತ್ತು, ಸ್ವಲ್ಪ ಬರೆಯೋಕೆ ಹಿಂಸೆ ಆಗ್ತಾಯಿತ್ತು. ಹಾಗೆ ಈ ಬ್ಲಾಗಲ್ಲಿ ಏನಕ್ಕೆ ಆ ವಿಷಯನ ಶೇರ್ ಮಾಡಿಕೊಂಡೆ ಅಂದರೆ, ಪ್ರತಿ ಸಲ ಹೇಳ್ತಾನೆ ಇರೋನು, ಅಮ್ಮ ನಿಮ್ಮ ಬ್ಲಾಗಲ್ಲಿ ನನ್ನನ್ನು ನೀವು ಕರೆಯೋದೇ ಇಲ್ಲ, ನೀವು ನನ್ನನ್ನು ಮಾತಾಡ್ಸೋದೇ ಇಲ್ಲ ಅಂತ, ಆ ಫೀಲಿಂಗ್ ಇರಬಾರ್ದು ಅವನಿಗೆ ಅಂತ ಹೇಳಿ ನಾನು ಮಾತಾಡ್ಸಿದ್ದು. ಟೆಸ್ಟ್ ಆನ್ಸರ್ ಸೀಟ್ ಎಲ್ಲ ನೋಡಿಕೊಂಡು ತಿರ್ಗಾ ನನ್ನ ಕೆಲಸ ಇತ್ತಲ್ವ ಇಲ್ಲಿ, ಇದನ್ನು ಕ್ಲೀನ್ ಮಾಡೋದು ಅರ್ಧಕ್ಕೆ ಬಿಟ್ಟು ಹೋಗಿದ್ದೆ. ಸೊ ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ಬಂದೆ. ಹಾಗೆ ಫ್ರಿಡ್ಜಲ್ಲಿರುವಂಥ ಎಲ್ಲ ಆಕ್ಸೆಸರೀಸು ತೆಗೆದು ಕ್ಲೀನ್ ಮಾಡಿ ಮತ್ತೆ ತಿರ್ಗಾ ಎಲ್ಲನೂ ಸೆಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಶೀಟ್ ಹಾಕೋದ್ರಿಂದ ಏನಾದರೂ ಜೋಡಿಸಿದ್ರೆ ತಕ್ಷಣಕ್ಕೆ ಏನಾದರೂ ಗಲೀಜಾದ್ರೂ ಅದನ್ನು ತೆಗೆದುಬಿಟ್ಟು ರಿಮೂವ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ಹಾಗೆ ನಾನಿಲ್ಲಿ ಪುದೀನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ತೀನಿ. ಪುದೀನ ಸೊಪ್ಪನ್ನ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಬೇರು ಬಂದಿರುತ್ತಲ್ಲ, ಅದನ್ನು ಒಂದು ನೀರು ತುಂಬಿರೋ ಬಾಟ್ಲಲ್ಲಿ ಹಾಕಿಟ್ಬಿಟ್ಟು, ಅಂದರೆ ಗ್ಲಾಸ್ ಬೌಲ್ಗಳಾಗಿರ್ಬೋದು, ಇಲ್ಲ ಅಂದರೆ ಈ ಗ್ಲಾಸ್ ಹಳೇದು ಲೋಟಗಳೆಲ್ಲ ಇರುತ್ತಲ್ವ, ಸೊ ಆ ರೀತಿ ಲೋಟಗಳಲ್ಲಿ ಹಾಕಿಟ್ಟು ಸ್ವಲ್ಪ ಬೇರೆ ದೊಡ್ಡದಾದ್ಮೇಲೆ ತಗೊಂಡೋಗಿ ಮಣ್ಣಿಗೆ ಹಾಕಿದ್ರೆ ಪುದೀನ ತುಂಬ ಚೆನ್ನಾಗಿ ಮನೇಲೆ ನಾವೇ ಬೆಳ್ಕೊಬೋದು. ಹಾಗಾಗಿ ನಾನು ಅದನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದೆ. ಸೊ ವಾಶ್ ಮಾಡಿಬಿಟ್ಟು ಈ ರೀತಿ ಒಂದು ಡ್ರೈ ಟವಲ್ ಮೇಲೆ ಸ್ವಲ್ಪ ಹೊತ್ತು ಹರಡ್ಬಿಟ್ಟು ಆ ನೀರನ್ನೆಲ್ಲ ಒರೆಸಿ ಆಮೇಲೆ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಪುದೀನ ಸೊಪ್ಪಾಗಿರ್ಬೋದು, ಸಾಂಬಾರು ಸೊಪ್ಪಾಗಿರ್ಬೋದು, ಕರ್ಬೇವಿನ ಸೊಪ್ಪಾಗಿರ್ಬೋದು, ಈ ರೀತಿ ವಾಶ್ ಮಾಡಿಕೊಂಡು ಡ್ರೈ ಟವಲಲ್ಲಿ ಒರೆಸಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ, ಅಂದರೆ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇತ್ತು ಅಂತಂದರೆ ಬೇಗ ಹಾಳಾಗೋಗ್ಬಿಡುತ್ತೆ. ಸ್ವಲ್ಪ ಈ ರೀತಿ ಒರೆಸ್ಬಿಟ್ಟು ಡ್ರೈ ಆಗಿರಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಂಡು ಮೇಲೊಂದು ಟಿಶ್ಯೂ ಪೇಪರ್ ಹಾಕಿ ಇಡೋದ್ರಿಂದ ಒಂದು ವಾರದವರೆಗೂ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಕೊಬಹುದು. ಸೊ ನೀರಿನ ಜೊತೆಗೆ ಹಾಗೆ ವಾಶ್ ಮಾಡಿಬಿಟ್ಟು ಅದನ್ನು ಡ್ರೈ ಮಾಡ್ದೇ ಹಾಗೆ ಸ್ಟೋರ್ ಮಾಡಿ ಇಟ್ಬಿಟ್ವಿ ಅಂತಂದರೆ ಬೇಗನೆ ಹಾಳಾಗೋಗ್ಬಿಡುತ್ತೆ. ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡ್ರೂ 2 ದಿನ ತಡೆಯೋದಿಲ್ಲ, ಅಲ್ಲೇ ಕೊಳ್ತಂಗೆ ಆಗೋಗ್ಬಿಟ್ಟು. ಹಾಗೆ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಸೊಪ್ಪುಗಳನ್ನೆಲ್ಲ ತೊಳೆದ್ಬಿಟ್ಟು ಒಂದು 1/2 hour ಅದರ ಮೇಲೆ ಬಿಟ್ಬಿಟ್ಟು ಆಮೇಲೆ ಕೂಡ ಸ್ಟೋರ್ ಮಾಡ್ಕೊಂಡು, ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಒಂದು ಬಾಕ್ಸಲ್ಲಿ ಟಿಶ್ಯೂ ಪೇಪರ್ನ ಮೇಲೆ ಕೆಳಗಡೆ ಮಧ್ಯದಲ್ಲಿ ಸೊಪ್ಪು ಬರೋ ಹಾಗೆ ಮಾಡಿ ಮೇಲೆ ಕೆಳಗೆ ಟಿಶ್ಯೂನ ಹಾಕಿಟ್ರೆ ವಾಟರ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟಿಶ್ಯೂ ಪೇಪರು. ಸೊ ಆವಾಗ 1 ಡೇಲಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿತ್ತು ಅಂದರೆ ತೆಗೆದುಬಿಟ್ಟು ಇನ್ನೊಂದು ಟಿಶ್ಯೂನ ಹಾಕೊಂಡ್ರೆ ಆಯಿತು. ಸೊ ಇಲ್ಲ ಅಂದರೆ ಕಾಟನ್ ಬಟ್ಟೆಗಳನ್ನೇ ಮೇಲ್ಗಡೆ ಹಾಗೆ ಬಾಕ್ಸಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಆಗುತ್ತೆ. ಸೊ ಈ ರೀತಿ ಸೊಪ್ಪುಗಳನ್ನು ಇಡೋದ್ರಿಂದ ಫ್ರೆಶ್ ಆಗಿರುತ್ತೆ. 1 ವಾರದವರೆಗೂ ಇದೇ ರೀತಿ ಫ್ರೆಶ್ ಆಗಿ ಯೂಸ್ ಮಾಡ್ಕೊಬಹುದು. ಕರ್ಬೇವಿನ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದರೆ, ಜಾಸ್ತಿ ಕರ್ಬೇವಿನ ಸೊಪ್ಪು ಸಿಗ್ತಾ ಇದೆ ಅಂದರೆ ಅದನ್ನು ವೇಸ್ಟ್ ಮಾಡದೆ ನೀಟಾಗಿ ವಾಶ್ ಮಾಡಿಕೊಂಡು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಆಗಲಿ ಹಾಗೆ ಚಟ್ನಿನಾಗಲಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಬ್ಲ್ಯಾಕ್ ಆಗಿರುತ್ತೆ. ಸೊ ಅದಲ್ಲದೆ ಕಣ್ಣು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ನಾನು ಇದರಲ್ಲಿ ಜಾಸ್ತಿ ಚಟ್ನಿ ಹಾಗೆ ಚಟ್ನಿ ಪುಡಿನ ಎರಡನ್ನೂ ಮಾಡ್ಕೊಡ್ತೀನಿ ಮಕ್ಕಳಿಗೆ. ಸೊ ತಿಂಡಿಲಿ ಹಾಕಿದರೆ ಎತ್ತಿಟ್ಬಿಡ್ತಾರೆ, ಅಡುಗೆಲಿ ಒಗ್ಗರಣೆಗೆ ಹಾಕಿದ್ರೂ ಎತ್ತಿಟ್ಬಿಡ್ತಾರೆ. ಮಕ್ಕಳು ಅಂತಲ್ಲ, ದೊಡ್ಡವರು ಕೂಡ ಅದೇ ಕೆಲಸ ಮಾಡೋ ಅಂತ. ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿನ ಆಲ್ರೆಡಿ ನಾನು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಬಹುದು. ಹಾಗೆ ಮನೆಯಲ್ಲಿ ಕರ್ಬೇವಿನ ಸೊಪ್ಪಿನ ಚಟ್ನಿ ತಿನ್ನೋಕ್ಕೂ ಇಷ್ಟ ಇಲ್ಲ, ಚಟ್ನಿ ಪುಡಿ ತಿನ್ನೋಕ್ಕೂ ಇಷ್ಟ ಇಲ್ಲ ಅಂತ ಅಂದರೆ, ಸೊ ಸಾಂಬಾರು ಪೌಡ್ರ್ ಅಂತೂ ಹೇಗಿದ್ರೂ ನಾವು ಮನೇಲಿ ಪ್ರಿಪೇರ್ ಮಾಡ್ಕೊಳ್ತೀವಿ. ಆವಾಗ ಜಾಸ್ತಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡೋದ್ರಿಂದ ದಿನನಿತ್ಯ ಕರ್ಬೇವಿನ ಸೊಪ್ಪನ್ನ ಸೇವಿಸ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ಆದಷ್ಟು ಕರ್ಬೇವಿನ ಸೊಪ್ಪನ್ನ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಅದ್ರ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಕೆಳಗಡೆ ಡ್ರಾಯರ್ಗೆ ಆಲೂಗೆಡ್ಡೆ ಹಾಗೆ ತೆಂಗಿನಕಾಯಿನ ಇಡೋಣ ಅಂತ ಕೆಳಗಡೆ ಒಂದು ಟಿಶ್ಯೂ ಪೇಪರು, ಇಲ್ಲಾಂದರೆ ನ್ಯೂಸ್ ಪೇಪರ್ ಇದ್ದರೆ ನ್ಯೂಸ್ ಪೇಪರ್ನೇ ನಾನು ಯೂಸ್ ಮಾಡ್ತೀನಿ, ಟಿಶ್ಯೂ ಪೇಪರ್ನೇ ಹಾಕೋದು. ಇನ್ನು ತರಕಾರಿಗಳನ್ನೆಲ್ಲ ಜೋಡಿಸಿಟ್ಕೊಬೇಕು. ಸೊ ತರಕಾರಿಗಳನ್ನು 1 by 1 ಡಿವೈಡ್ ಮಾಡಿ ಜೋಡಿಸೋಕೆ ನಾನು ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಈ ರೀತಿ ಒಂದು ಪ್ಲಾಸ್ಟಿಕ್ ಟ್ರೇ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಟ್ರೇನ ಹಾಕಿ ಅದ್ರ ಮೇಲೆ ತರಕಾರಿಗಳನ್ನ ಜೋಡಿಸೋದ್ರಿಂದ ತರಕಾರಿಗಳು ಬೇಗ ಕೊಳೆಯೋದಿಲ್ಲ. ಸೊ ಸಪೋಸ್ ಆ ಬಾಕ್ಸಲ್ಲಿ ನೀರು ಶೇಖರಣೆ ಆಯಿತು ಅಂದರೆ ಆ ನೀರೆಲ್ಲ ಕೆಳಗಡೆ ಹೋಗಿ ಸ್ಟೋರ್ ಆಗಿರುತ್ತೆ. ಈ ಬಾಕ್ಸಲ್ಲಿ ಈ ಟ್ರೇನ ಹಾಕಿ ಅದ್ರ ಮೇಲೆ ತರಕಾರಿ ಜೋಡಿಸೋದ್ರಿಂದ ತರಕಾರಿಗಳು ಫ್ರೆಶ್ ಆಗಿರುತ್ತೆ. ವೆಜಿಟೇಬಲ್ ಸ್ಟೋರ್ ಬಾಕ್ಸನ್ನು ನಾನು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಂಥದ್ದು. ಸೊ ಸೆಟ್ ಆಫ್ 6 ಬರುತ್ತೆ. ಆರಾಮಾಗಿ ತರಕಾರಿಗಳನ್ನು ಸ್ಮಾಲ್ ಫ್ರಿಜ್ಜಲ್ಲಿ ನೀಟಾಗಿ ಜೋಡಿಸ್ಕೊಬೋದು. ಹಾಗೆ ಆಮೇಲೆ ಲಿಂಕ್ ಕೇಳ್ತೀರಾ ಕಮೆಂಟಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಪ್ರಮೋಷನ್ಗಾಗಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳಬೇಡಿ. ಸೊ ಈ ರೀತಿ ಬಾಕ್ಸ್ಗಳನ್ನ ಈ ಥರ ಜೋಡಿಸ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಟೊಮೊಟೊ, ಬೀಟ್ರೂಟು, ಮೂಲಂಗಿ ಮತ್ತು ಸೌತೆಕಾಯಿ ಈ ರೀತಿ ದೊಡ್ಡ ದೊಡ್ಡ ತರಕಾರಿಗಳನ್ನೆಲ್ಲ ಈ ರೀತಿ ನೆಟ್ ಬ್ಯಾಗಲ್ಲಿ ಹಾಕಿ ಜೋಡಿಸ್ಬಿಡ್ತೀನಿ. ಸೊ ತಗೊಳ್ಳೋಕೆ ಈಸಿ ಆಗುತ್ತೆ. ಹಾಗೆ ಬೀನ್ಸು, ಕ್ಯಾರೆಟು ಮತ್ತು ಮೆಣಸಿನ್ಕಾಯಿ, ಸೊ ಈ ರೀತಿ ಲೆಮನ್ನು, ಈ ರೀತಿ ತರಕಾರಿಗಳನ್ನೆಲ್ಲ ಬಾಕ್ಸಲ್ಲಿ ಜೋಡಿಸಿ ಹಾಕ್ಬಿಡ್ತೀನಿ. ಸೊ ನೀಟಾಗಿರುತ್ತೆ, ನೋಡೋಕ್ಕೂ ಬೇಗ ಈಸಿಯಾಗಿ ತೊಗೊಬೋದು. ಹಾಗೆ ಯಾವಾಗಲೂ ಅಷ್ಟೇ 1 ವಾರಕ್ಕೆ ಎಷ್ಟು ಬೇಕು ಅಷ್ಟು ತರಕಾರಿಗಳನ್ನು ತಂದು ಯೂಸ್ ಮಾಡ್ಕೊಳ್ಳೋದ್ರಿಂದ ಮನಿನೂ ಕೂಡ ತುಂಬ ಸೇವ್ ಆಗುತ್ತೆ ಮತ್ತು ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಸುಮ್ಮನೆ ತರಕಾರಿಗಳನ್ನ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ತಿಂಗಳಾನ್ಗಟ್ಲೆ ಇಟ್ಕೊಂಡು ಯೂಸ್ ಮಾಡ್ತೀವಿ ಅಂತ ಅಂದರೆ ಆರೋಗ್ಯನೂ ಹಾಳು,
ದುಡ್ಡು ವೇಸ್ಟು. ಸೊ 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಯಾವುದೇ ತರಕಾರಿಗಳನ್ನು ಜೋಡಿಸಿ ಇಡೋಕ್ಕಾಗೋದಿಲ್ಲ, ಫಂಗಲ್ಸ್ ಬರುತ್ತೆ. ಸೊ ಫಂಗಲ್ಸ್ ಬಂದಿರುವಂಥ ತರಕಾರಿಗಳು ತಿಂದರೆ ನಮಗೂ ಆರೋಗ್ಯಕ್ಕೆ ಹಾಳು ಅಲ್ವಾ. ಸೊ ಹಾಗಾಗಿ ಒಂದು ವಾರಕ್ಕೆ ಎಷ್ಟು ಬೇಕು ಅಷ್ಟು ತರಕಾರಿಗಳನ್ನು ತಂದು ಫ್ರೆಶ್ ಆಗಿ ತರಕಾರಿಗಳನ್ನ ತಂದು ತಿನ್ನೋದು ತುಂಬಾ ಒಳ್ಳೆಯದು. ನಾನು ಊರಿಂದ ಏನಾದರೂ ಕಾಳುಗಳನ್ನ ಕೊಟ್ಟಿರ್ತಾರಲ್ವ ಅದನ್ನು ಮಾತ್ರ ನಾನು ಜಾಸ್ತಿ ಜೋಡಿಸಿಟ್ಕೊಂಡಿರ್ತೀನಿ. ಯಾಕಂದರೆ ಬೆಳೆದಿರೋ ಕಾಳುಗಳು ಫ್ರಿಜ್ಜಲ್ಲಿ ಜೋಡಿಸಿಡೋದ್ರಿಂದ ಯಾವುದೇ ರೀತಿ ಹುಳಗಳಾಗಲಿ ಮತ್ತು ಬೇಗ ಹಾಳಾಗುವಂಥ ಚಾನ್ಸಸ್ ಏನಿರೋದಿಲ್ಲ. ಸೊ ಮನೇಲೇ ಬೆಳೆದಿರ್ತಾರೆ, ಅಮ್ಮ ಕೊಟ್ಟು ಕಳಿಸಿರ್ತಾರೆ. ಹುಳ್ಳಿಕಾಳಾಗಿರ್ಬೋದು, ತಡ್ನಿಕಾಳು, ಅವರೆಕಾಳು ಈ ರೀತಿ ಎಲ್ಲ ಕೊಟ್ಟಿರ್ತಾರೆ ಊರಿಂದ ಬರಬೇಕಾದ್ರೆ. ಸೊ ಆ ರೀತಿ ಕಾಳುಗಳನ್ನೆಲ್ಲ ಒಂದು 2-3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಮತ್ತು ಹುಣಸೆ ಹಣ್ಣು ಕೂಡ ಹುಳ ಆಗ್ದಂಗೆ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಫ್ರಿಜ್ಜಲ್ಲಿ ಜಾಸ್ತಿ ಇದೆ ಹುಣಸೆ ಹಣ್ಣು ಅಂತ ಅಂದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ಮತ್ತು ಶುಂಠಿನ ನಾನು ಈ ರೀತಿ ನೀರಲ್ಲಿ ನೆನೆ ಹಾಕಿ ಮಣ್ಣೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಒಂದು ಆವತ್ತಿನ ದಿನ ಹೊರಗಡೆನೇ ಇಟ್ಬಿಟ್ಟಿರ್ತೀನಿ, ಆಮೇಲೆ ಫ್ರಿಜ್ಜಿಗೆ ಜೋಡಿಸ್ಕೊಳ್ತೀನಿ. ರೀಸೆಂಟಾಗಿ ಈ ಸ್ಟೋರೇಜ್ ಬಾಕ್ಸನ್ನು ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಬೆಳಗ್ಗೆ ಮಕ್ಕಳಿಗೆ ಟಿಫನ್ ಮಾಡಬೇಕಾದ್ರೆ ಫುಲ್ ತರಕಾರಿ ಬಾಕ್ಸ್ ಎಲ್ಲ ತೆಗೆದು ಆಚೆ ಇಟ್ಕೊಬೇಕು ಅನ್ನೋ ಹಾಗೇನಿಲ್ಲ. ಸೊ ಇದೊಂದು ಬಾಕ್ಸ್ ಎತ್ತಿಟ್ಕೊಂಡ್ರೆ ಸಾಕು ನನಗೆ ಒಗ್ಗರಣೆ ಮಾಡೋಕ್ಕಾಗಲಿ, ಮಸಾಲ ಮಾಡೋಕ್ಕಾಗಲಿ ಯೂಸ್ಫುಲ್ ಆಗಿದೆ. ಸೊ ಈ ಬಾಕ್ಸಲ್ಲಿ ಇದೇ ರೀತಿ ಜೋಡಿಸ್ಬೇಕು ಅನ್ನೋ ಹಾಗೇನಿಲ್ಲ, ನಮಗೆ ನಮ್ಮ ಅಡುಗೆಗೆ ಏನೇನು ಯೂಸ್ ಆಗುತ್ತೆ ಆ ರೀತಿ ಐಟಮ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡು ನಮ್ಮ ಯೂಸ್ಫುಲ್ ತಕ್ಕನಾಗಿ ನಾವು ಜೋಡಿಸ್ಕೊಬೋದು. ಸೊ ನಾನು ಇದರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಇದು ನನಗೆ ಬೆಳಗ್ಗೆ ಡೈಲಿ ಬೇಕಾಗಿರುವಂಥ ವಸ್ತುಗಳು. ಸೊ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ಹಾಗಾಗಿ ನಾನು ಇಷ್ಟನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, ನಾವು ಇದನ್ನೇ ಜೋಡಿಸ್ಬೇಕು ಅನ್ನೋ ಹಾಗೇನಿಲ್ಲ. ನಮಗೆ ಬೆಳಗ್ಗೆ ತಿಂಡಿಗೆ ಮಾಡಬೇಕಾದ್ರೆ ಚಟ್ನಿಗೆ ಏನು ಅರಿತೀವಿ, ಸೊ ಒಗ್ಗರಣೆಗೆ ಏನು ಹಾಕ್ತೀವಿ, ಇಷ್ಟನ್ನು ನಾವು ಅದರಲ್ಲಿ ನಮಗೆ ಕೈಗೆ ಬೇಗ ಸಿಗುವಂಗೆ ಜೋಡಿಸ್ಕೊಂಡು ಪ್ರಿಪೇರ್ ಮಾಡಿ ಇಟ್ಕೊಬೋದು. ಹಾಗೆ ಈ ಸ್ಟೋರೇಜ್ ಬಾಕ್ಸನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಬಹುದು. ಮನೇಲಿ ಹೆಚ್ಚು ಟೈಮು ಸ್ಪೆಂಡ್ ಮಾಡೋ ಜಾಗ ಅಂದರೆ ಅದು ಅಡುಗೆ ಮನೆಯೇ. ಸೊ ಆದಷ್ಟು ನಾವು ಎಷ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವೋ ಅಷ್ಟೇ ನಮಗೆ ಟೆನ್ಷನ್ ಫ್ರೀ ಅಂತ ಹೇಳ್ತೀನಿ ನಾನಂತೂ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ತಿಂಡಿ ಮಾಡೋದಾಗಿರ್ಬೋದು, ಲಂಚ್ ಪ್ಯಾಕ್ ಮಾಡೋದಾಗಿರ್ಬೋದು, ಸೊ ಈ ರೀತಿ ಕೆಲಸಗಳಲ್ಲಿ ಸ್ವಲ್ಪ ಗಡಿಬಿಡಿ ಆಗ್ತಾ ಇರುತ್ತೆ. ಸೊ ನನಗಂತೂ ಅದೇ ರೀತಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಎಲ್ಲರಿಗೂ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ನೈಟೇ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಕೂಲಾಗಿ ತಿಂಡಿ ಮಾಡಿಬಿಡ್ಬೋದು. ಸೊ ಏನೂ ಪ್ರಿಪೇರ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಏನಪ್ಪ ತಿಂಡಿ ಮಾಡೋದು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಕೂತ್ಕೊಂಡೆ ಅಂತ ಅಂದರೆ ಅವತ್ತು ತಿಂಡಿನೇ ಆಗೋದಿಲ್ಲ, ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಟಿಫನ್ ಮಾತ್ರ ಮಾಡಿಬಿಡ್ತೀನಿ, ಮನೇಲೇ ಟಿಫನ್ ಮಾಡ್ಕೊಂಡು ಹೋಗಿ, ಲಂಚ್ ಬೇಡ, ನಾನು ಅಡುಗೆ ಎಲ್ಲ ಮಾಡಿ ಲಂಚ್ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಕಳಿಸ್ಬಿಡ್ತೀನಿ. ಸಮ್ ಟೈಮ್ ಈ ರೀತಿ ಆಗುತ್ತೆ, ಎವ್ರಿ ಡೇ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಸಮ್ ಟೈಮ್ ಈ ರೀತಿ ಆಗೋಗ್ಬಿಡುತ್ತೆ. ಸೊ ನಮಗೂ ಕೆಲಸ ಮಾಡಿದಾಗ ಲೇಸಿಯಾಗಿ ಫೀಲ್ ಆಗ್ತಾ ಇರುತ್ತಲ್ವಾ, ಸೊ ಆ ಟೈಮಲ್ಲಿ ಈ ರೀತಿ ಆಗ್ತಾ ಇರುತ್ತೆ. ಫ್ರಿಡ್ಜ್ ಆರ್ಗನೈಸ್ ಎಲ್ಲ ಮುಗೀತು, ಮತ್ತು ಕ್ಲೀನಿಂಗ್ ಕೂಡ ಕೆಲಸ ಮುಗೀತು. ಫ್ರಿಡ್ಜ್ ಮೇಲೆ ಒಂದು ಚಿಕ್ಕದಾಗಿರುವ ಉಲ್ಲನ್ ಮ್ಯಾಟನ್ನು ಹಾಕಿಬಿಟ್ಟು ಅದರ ಮೇಲೆ ಒಂದು ಪುಟ್ಟದಾದ ಮನಿ ಪ್ಲ್ಯಾಂಟನ್ನು ಇಡ್ತಾ ಇದ್ದೀನಿ. ಸೊ ಫ್ರಿಡ್ಜ್ ಮೇಲೆ ಏನಾದರೂ ಒಂದು ಶೋ ಪೀಸಸ್ ಇಡ್ತಾ ಇದ್ದೀವಿ, ಇಲ್ಲ ಪಾಟ್ಗಳನ್ನ ಇಡ್ತಾ ಇದ್ದೀವಿ ಅಂದರೆ ತುಂಬ ವೆಯ್ಟ್ ಆಗಿರುವ ವಸ್ತುಗಳನ್ನ ಇಡಬಾರ್ದು. ನಾನು ಈ ಪಾಟಲ್ಲಿ ಕೋಕೋ ಪೀಟ್ ಹಾಕಿರೋದ್ರಿಂದ ಅಷ್ಟೇನು ವೆಯ್ಟ್ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.